ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವತ್ತು ನಾವು ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಅದಕ್ಕೆ ಮುಂಚೆ ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು ಅಂತ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ನೋಡಿ, ಒಂದು 30-50 ಸೈಟಲ್ಲಿ ನಾವು ಒಂದು ಮನೆ ಕಟ್ಟೋ ಪ್ಲ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಯಾವ ಥರ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿ. ಇದು ಒಂದು ಬಬಲ್ ಡಯಾಗ್ರಾಮ್ ಅಂತ ಬರುತ್ತೆ. ಈ ಬಬಲ್ ಡಯಾಗ್ರಾಮ್ ಅಂದರೆ ಇದರಲ್ಲಿ ಅಲ್ಲಲ್ಲಿ ಬಬಲ್ಸ್ ಥರ ಶೇಪಲ್ಲಿ ನಾವು ಕಿಚನ್ ಯಾವ ಪ್ಲೇಸಲ್ಲಿ ಬರುತ್ತೆ, ಬೆಡ್ರೂಮ್ ಯಾವ ಪ್ಲೇಸಲ್ಲಿ ಬರುತ್ತೆ, ಹಾಲ್ ಯಾವ ಪ್ಲೇಸಲ್ಲಿ ಬರುತ್ತೆ, ಆಮೇಲೆ ರೂಮ್ ಯಾವ ಪ್ಲೇಸಲ್ಲಿ ಬರುತ್ತೆ, ಪ್ಯಾಸೇಜ್ ಎಲ್ಲಿರುತ್ತೆ, ಆಮೇಲೆ ಸೈಟ್ ಅಳತೆ ಎಷ್ಟು, ಅದರ ಬಗ್ಗೆ ಒಂದು ಫಸ್ಟು ಡಯಾಗ್ರಾಮ್ ಹಾಕಬೇಕು. ಇದು ಒಂದು ಬಬಲ್ ಡಯಾಗ್ರಾಮ್ ಅಂತ ಇದನ್ನು ಹೇಳ್ತಾರೆ. ಎಂಟ್ರೆನ್ಸ್ ನೋಡಿ, ಯಾವ ಕಡೆ ಎಂಟ್ರೆನ್ಸ್ ಬರಬೇಕು, ಯಾವ ಕಡೆ ರೂಮ್ ಬರಬೇಕು, ಆ ಥರ ಎಲ್ಲ ನಾವು ಈ ಥರ ಬಬಲ್ ಡಯಾಗ್ರಾಮಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಮೊದಲು. ಆ ನಂತರ ಇದನ್ನು ಬಬಲ್ ಡಯಾಗ್ರಾಮ್ ಆದಮೇಲೆ ಇದು ನಾವು ಯಾವ ಕಡೆಯಿಂದ ಯಾವ ಕಡೆಗೆ ಎಂಟ್ರಿ ಮಾಡಬೇಕು, ಯಾವ ಕಡೆಯಿಂದ ಓಡಾಡಬೇಕು ಅದನ್ನೆಲ್ಲ ಅಳತೆ ಮಾಡ್ಕೋಬೇಕು. ಆಮೇಲೆ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ ಯಾವ ದಿಕ್ಕಿಗೆ ನಾವು ಬಾಗಿಲು ಮಾಡ್ತೀವಿ ಆ ಬಾಗಿಲನ್ನೆಲ್ಲ ನಾವು ಅದರಲ್ಲಿ ನೋಟ್ ಮಾಡಿ ತೋರಿಸ್ಬೇಕು. ಇದು ಪ್ಲ್ಯಾನ್ ವಿತ್ ಲೆಜೆಂಡ್ ಅಂತ, ಸುಮ್ಮನೆ ಒಂದು ಲೆಜೆಂಡರಿ ಪ್ಲ್ಯಾನ್ ಇದು. ಏನಂದರೆ ಇದು ಇನ್ನೂ ಒರಿಜಿನಲ್ ಪ್ಲ್ಯಾನ್ ಅಲ್ಲ. ಏನಂದರೆ ನೋಡಿ, ಕಿಚನಲ್ಲಿ ಈ ಥರ ಬರುತ್ತೆ, ಯಾವ ಥರ ಫರ್ನಿಚರ್ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಬೇಕು, ಡೈನಿಂಗ್ ಟೇಬಲ್ ಯಾವ ಕಡೆ ಮಾಡಬೇಕು, ಆಮೇಲೆ ರೂಮಲ್ಲಿ ಯಾವ ಥರ ಎಂಟ್ರೆನ್ಸ್ ಇರುತ್ತೆ, ಮೇನ್ ಡೋರ್ ಎಂಟ್ರೆನ್ಸ್ ಯಾವ ಥರ ಇರುತ್ತೆ, ಅದಾದಮೇಲೆ ಮುಂದೆಗಡೆ ರೋಡು ಅದು ಯಾವ ದಿಕ್ಕಿಗೆ ಬರುತ್ತೆ, ಅದನ್ನೆಲ್ಲ ನಾವು ಇದರಲ್ಲಿ ತೋರಿಸ್ಬೇಕು ಯಾವ ಥರ ಬರುತ್ತೆ ಅಂತ. ಇದು ಕಾರ್ಪೆಟ್ ಏರಿಯಾ ಮತ್ತು ಬಿಲ್ಟಪ್ ಏರಿಯಾ ಅಂತ. ಕಾರ್ಪೆಟ್ ಏರಿಯಾ ಅಂದರೆ ಫುಲ್ ಸೈಟು, ಬಿಲ್ಟಪ್ ಏರಿಯಾ ಅಂದರೆ ಅದರಲ್ಲಿ ಯಾವುದು ನಾವು ಕಟ್ಟಡ ಮಾಡೋದಕ್ಕೆ ಉಪಯೋಗಿಸ್ತೀವಿ ಅದು ಬಿಲ್ಟಪ್ ಏರಿಯಾ ಅಂತ ಆಗುತ್ತೆ. ಇದು ನೋಡಿ, ಸೆಕ್ಷನಲ್ ಎಲಿವೇಶನ್ ಅಂದರೆ ಇದು ಅರ್ಧ ಎಲಿವೇಶನ್ನು ತೋರಿಸಿರೋದು. ಈ ಕೆಳಗಡೆ ಇರೋದು ಇದು ಕಲ್ಲುಗಳು, ಇದು ಪ್ಲಿಂತ್ ಲೆವೆಲ್ ಅಂತ. ಇದನ್ನು ಫೌಂಡೇಶನ್ ನಾವು ಎಷ್ಟಡಿ ಫೌಂಡೇಶನ್ ಹಾಕಿದ್ರೆ ಮನೆ ಯಾವ ಥರ ಭದ್ರವಾಗಿರುತ್ತೆ, ಎಷ್ಟಡಿ ಗೋಡೆ ಇರಬೇಕು, ಗೋಡೆ ಎಷ್ಟು ಇಂಚಸ್ ಬರಬೇಕು, ಗೋಡೆ ಎಷ್ಟು ಹೈಟ್ ಬರಬೇಕು ಅನ್ನೋದನ್ನೆಲ್ಲ ಇದರಲ್ಲಿ ಶೋ ಮಾಡಿರ್ತೀವಿ. ಯಾವ ಥರ ಗೋಡೆ ಕಟ್ಟಿದರೆ ಭದ್ರವಾಗಿರುತ್ತೆ ಅಂತ. ಇದನ್ನು ನೋಡಿ, ಇದು ಅರ್ಧ ತಯಾರಾಗಿರೋ ಮನೆ. ಇದು ಸೀಲಿಂಗ್ ಇನ್ನೂ ಮಾಡಿರಲ್ಲ. ಅಂದರೆ ನೀವು ಎಂಟರ್ ಮಾಡಿದಾಗ ಹಾಲಲ್ಲಿ ಯಾವ ಥರ ಫರ್ನಿಚರ್ ಯಾವ್ಯಾವ ಕಡೆ ಹಾಕಬೇಕು, ಆಮೇಲೆ ಯಾವ ಕಡೆ ಕಿಚನ್ ಬರುತ್ತೆ, ಯಾವ ಕಡೆ ವಾರ್ಡ್ರೋಬ್ ಬರುತ್ತೆ, ಬಾತ್ರೂಮ್ ಎಲ್ಲಿ ಬರುತ್ತೆ, ಅದನ್ನೆಲ್ಲ ಇದರಲ್ಲಿ ಈ ಥರ ಒಂದು ಐಡಿಯಾ ತೋರಿಸ್ಬೇಕು ಅಷ್ಟೇ. ಇದು ಒಂದು ಲೆಜೆಂಡರಿ ಪ್ಲ್ಯಾನ್. ಇದು ರೆಸಿಡೆನ್ಸ್ ಅಂದರೆ ಒಂದು ಮನೆಯದ ಲೆಜೆಂಡರಿ ಪ್ಲ್ಯಾನು. ಯಾವ ಕಡೆಯಿಂದ ರೂಮ್ ಎಂಟರ್ ಆಗಬೇಕು ಅದನ್ನೆಲ್ಲ ಇದರಲ್ಲಿ ನಾವು ಹೇಳಿರ್ತೀವಿ. ಇದು ಓನ್ಲಿ ಲೆಜೆಂಡರಿ. ಇದು ಐಸೋಮೆಟ್ರಿಕ್ ವ್ಯೂ ಅಂದರೆ 40 ಡಿಗ್ರಿ ಆ್ಯಂಗಲಲ್ಲಿ ಇದನ್ನು ಡ್ರಾ ಮಾಡಿ ತೋರಿಸಿರ್ತೀವಿ. ಈ ಥರ ಬರುತ್ತೆ, ಒಳಗಿನ ವ್ಯೂ ಹೇಗಿರುತ್ತೆ ಅಂತ ಇದರಲ್ಲಿ ತೋರಿಸಿರ್ತೀವಿ. ಇದು ನೋಡಿ, ಒಂದು ಕಿಚನ್ ವ್ಯೂ. ಇದು ಕಿಚನ್ನಲ್ಲಿ ಯಾವ ಥರ ಟೈಲ್ಸ್ ಬರುತ್ತೆ, ಯಾವ ಥರ ಅಡುಗೆ ಮನೆ ಇದು ಕಟ್ಟೆ ಬರುತ್ತೆ, ಯಾವ ಥರ ಸಿಂಕ್ ಬರುತ್ತೆ, ಆಮೇಲೆ ವಾರ್ಡ್ರೋಬ್ ಎಲ್ಲೆಲ್ಲಿ ಬರುತ್ತೆ, ಚಿಮ್ನಿ ಎಲ್ಲಿ ಬರುತ್ತೆ, ಅದನ್ನೆಲ್ಲ ಇದರಲ್ಲಿ ಹಾಕಿರ್ತೀವಿ. ಅದನ್ನು ನೋಡಿ ಅವರಿಗೆ ಒಂದು ಮನೆ ಕಟ್ಸೋರಿಗೆ ಒಂದು ಐಡಿಯಾ ಬರುತ್ತೆ. ಇದು ಒಂದು ಐಸೋಮೆಟ್ರಿಕ್ ವ್ಯೂ ಅಂದರೆ 40 ಡಿಗ್ರಿ ಆ್ಯಂಗಲಲ್ಲಿ ಇರುತ್ತೆ. ಇದು ನೋಡಿ, ಎಷ್ಟು ಅಡಿ ಬರುತ್ತೆ ಅಡುಗೆ ಮನೆ, ಎಷ್ಟು ಅಡಿ ಹೈಟ್ ಬರುತ್ತೆ ಆ ಥರ. ಇದು ನೋಡಿ, ಈ ಪ್ಲ್ಯಾನ್ನಲ್ಲಿ ಇದನ್ನು ನಾವು ಇದು ಒಂದು ಬಟರ್ ಶೀಟ್ ಅಂತ ಬರುತ್ತೆ. ಈ ಬಟರ್ ಶೀಟಲ್ಲಿ ನಾವು ಡ್ರಾಯಿಂಗ್ ಮಾಡಬೇಕು. ಬಟರ್ ಶೀಟಲ್ಲಿ ಡ್ರಾಯಿಂಗ್ ಮಾಡಿ ಆಮೇಲೆ ಅದನ್ನು ಕಾರ್ಟ್ರಿಜ್ ಶೀಟ್ ಅಂತ ಇರುತ್ತೆ, ದಪ್ಪವಾದ ಒಂದು ಪೇಪರ್, ಅದರ ಮೇಲೆ ಅದನ್ನು ಸ್ಟಿಕ್ ಮಾಡಬೇಕು. ಇದು ನೋಡಿ, ಸ್ಟೆನ್ಸಿಲ್ ರೈಟಿಂಗ್ ಅಂತ. ಇದು ಸ್ಟೆನ್ಸಿಲ್ ABCD ಎಲ್ಲ ಸ್ಟೆನ್ಸಿಲಲ್ಲಿರುತ್ತೆ. ಇದನ್ನು ನಾವು ಒಂದು ವಿಶೇಷವಾದ ಪೆನ್ಸಿಲಿಂದ ಇದರಲ್ಲಿ ಈ ಸ್ಟೆನ್ಸಿಲಿಂದ ನಮ್ಮ ನೇಮ್ ಪ್ಲೇಟು ಎಲ್ಲ ಒಂದು ಸೈಡಲ್ಲಿ ಈ ಥರ ಬರೀಬೇಕು. ಇದರಿಂದ ಪ್ರಿಂಟ್ ಥರ ಹ್ಯಾಂಡ್ ರೈಟಿಂಗ್ ಎಲ್ಲ ಪ್ರಿಂಟ್ ಥರ ಬರುತ್ತೆ, ಒಂದು ನೀಟ್ನೆಸ್ ಇರುತ್ತೆ. ಆದ್ದರಿಂದ ಈ ಸ್ಟೆನ್ಸಿಲ್ ಯೂಸ್ ಮಾಡಿ ನಾವು ಬರೀಬೇಕು. ಇದು ನೋಡಿ, ಬ್ಲೂ ಪ್ರಿಂಟ್ ಹೋಲ್ಡರ್ ಅಂತ. ಇದು ಒಂದು ಸಿಲಿಂಡರ್ ಶೇಪಲ್ಲಿರುತ್ತೆ. ಇದರಲ್ಲಿ ನಾವು ಈ ಥರ ಹಿಂಗೆ ಇದು ಕ್ಲೋಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತು ಓಪನ್ ಮಾಡಬೇಕಾದ್ರೆ ಈ ಥರ ಪ್ರೆಸ್ ಮಾಡಿ ಲಾಕ್ ಓಪನ್ ಮಾಡಬೇಕು.
ನೋಡಿ ಇದರಲ್ಲಿ ಕಾರ್ಟ್ರಿಜ್ ಶೀಟು ಅಥವಾ ಬಟರ್ ಶೀಟ್ನ ನಾವು ಇದರಲ್ಲಿ ಹೋಲ್ಡ್ ಮಾಡಿ ನಾವು ರೆಡಿ ಮಾಡಿರೋ ಡ್ರಾಯಿಂಗ್ನ ಇದರಲ್ಲಿಟ್ಟರೆ ಇದು ಸೇಫ್ ಆಗಿರುತ್ತೆ, ಏನು ಪೇಪರ್ ಹಾಳಾಗಲ್ಲ. ಆಮೇಲೆ ಖಾಲಿ ಶೀಟನ್ನು ಇದರಲ್ಲಿ ಇಟ್ಕೊಂಡಿರಬೇಕು. ಎಕ್ಸ್ಟ್ರಾ 2 ಶೀಟ್ಗಳು ಇದರಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀವಿ ಖಾಲಿ ಪೇಪರ್ಸು. ಹಾಗಾಗಿ ಇದು ನಮಗೆ ಡ್ರಾಯಿಂಗ್ ಮಾಡುವಾಗ ಅಲ್ಲಿಂದ ತಗೊಂಡು ಆಮೇಲೆ ಡ್ರಾಯಿಂಗ್ ಮಾಡ್ಬೋದು. ನೋಡಿ ಈ ಥರ ಇದನ್ನು ಸುತ್ತಬಿಟ್ಟು ಈ ಸಿಲಿಂಡ್ರ್ ಒಳಗಡೆ ಇಟ್ಬಿಟ್ರೆ ಸೇಫ್ ಆಗಿರುತ್ತೆ. ಇದು ಪೇಪರ್ ಏನೂ ಹಾಳಾಗಲ್ಲ, ನೀಟಾಗಿ ಹೀಗೆ ಇರುತ್ತೆ. ಇದನ್ನು ಈ ಥರ ಕ್ಲೋಸ್ ಮಾಡಿ ಮತ್ತೆ ಹೀಗೆ ಲಾಕ್ ಮಾಡ್ಬೋದು, ಕ್ಲೋಸ್ ಆಗುತ್ತೆ. ಆವಾಗ ಅದು ಲಾಕ್ ಓಪನ್ ಆಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.